ಎಸ್ ವೀಕ್ಷಕರೇ, ಗಣೇಶನಿಗೆ ಚಪ್ಪಲಿ ಹಾರ ಸಿಡಿದಂತಹ ಹಿಂದೂ ಹುಲಿ ಯತ್ನಾಳ್ ಗಣೇಶನ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ಅಂದ್ರೆ ಈ ವಿಕೃತಿಯನ್ನ ಮೆರೆದಿರುವಂತದ್ದು ಇದು ನಿಜಕ್ಕೂ ಕೂಡ ಹೇಯ ಹಾಗೂ ಖಂಡನೀಯ ಕೃತ್ಯ ಅಂತ ಹೇಳಿ ಯತ್ನಾಳ್ ಕಿಡಿಕಾಡಿರುವಂತದ್ದು. ಗಣೇಶನಿಗೆ ಚಪ್ಪಲಿ ಹಾರ ಸಿಡಿದಂತಹ ಹಿಂದೂ ಹುಲಿ ಯತ್ನಾಳ್ ಗಣೇಶನ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ಮತಾಂಧರ ವಿಕೃತಿ ಮೆರೆದಿದ್ದಾರೆ. ಇದು ನಿಜಕ್ಕೂ ಕೂಡ ಹೇಯ ಕೃತ್ಯ, ಖಂಡನೀಯ. ಯತ್ನಾಳ್ ಗರಂ ಆಗಿದ್ದಾರೆ. ಮಧೂರಿನಲ್ಲಿ ಘಟನೆ ವಾಸುವ ಮುನ್ನವೇ ಮಧೂರಿನಲ್ಲಿರುವಂತಹ ಘಟನೆ ವಾಸುವ ಮುನ್ನವೇ ಈ ಒಂದು ಘಟನೆ ನಡೆದಿದೆ. ಅದಕ್ಕೆ ಯತ್ನಾಳ್ ಕಿಡಿಕಾರಿರುವಂಥದ್ದು. ಮಧೂರಿನ ಘಟನೆ ವಾಸುವ ಮುನ್ನವೇ ಬೇಲೂರಿನಲ್ಲಿ ಒಂದು ಘಟನೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುತ್ತಿರುವಂತಹ ವಿಚಾರ ಇದು. ಕ್ಷಮಿಸಲಾರದ ದುಷ್ಕೃತ್ಯ, ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕಾಗಿದೆ. ಸರ್ಕಾರ ಕೂಡಲೇ ಕಿಡಿಗೇಡಿಗಳನ್ನ ಬಂಧಿಸಬೇಕಾಗಿದೆ. ಜಾಮೀನು ರಹಿತ ಪ್ರಕರಣ ಅಂತ ಹೇಳಿ ದಾಖಲಿಸಿಕೊಳ್ಳಬೇಕಾಗಿದೆ. ಟ್ವೀಟ್ನ ಮೂಲಕ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರ ಆಗ್ರಹ ಇದಾಗಿತ್ತು. ಎಸ್ ವೀಕ್ಷಕರೇ, ಯತ್ನಾಳ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲೂರಿನಲ್ಲಿ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನಾಚಿಕೆ ಆಗಬೇಕು, ಹೊಟ್ಟೆಗೆ ಏನು ತಿಂತಾರೆ ಅಂತ ನಾವು ಬೈದಿದ್ದೀವಿ, ಅವ್ರು ಸ್ವಲ್ಪ ನಿಧಾನಕ್ಕೆ ಮಾತಾಡವ್ರೆ. ಬೇಲೂರಿನಲ್ಲಿ ನಡೆದಿರುವಂತಹ ಕೃತ್ಯ ಏನಿದೆ ಅದು ಖಂಡನೀಯವಾಗಿದೆ ಅಂತ ಹೇಳಿ ಅವರು ಮಾತನಾಡಿದ್ದಾರೆ. ಎಸ್, ಇದು ಖಂಡನೀಯವಾಗಿದೆ. ಜಾಮೀನು ರಹಿತವಾಗಿ ಪ್ರಕರಣವನ್ನ ದಾಖಲೆ ಮಾಡ್ಕೊಳ್ಬೇಕು. ಸತ್ಯ ಇದು. ಹಿಂಗೆ ಬಿಟ್ರೆ ಹಿಂದೂ ಮುಸ್ಲಿಂ ಕಚ್ಚಾಡ್ಕೊಂಡು ಸಾಯ್ಲಿ ಅಂತ ಕೆಲವೊಂದಿಷ್ಟು ಕರಿ ನೆರಳಿರ್ತಾವಲ್ಲ, ಅವು ನಾಟಕ ಮಾಡ್ತಾ ಇರ್ತಾವೀಗ. ಹೆಂಗೆ ಮದ್ದೂರಿನಲ್ಲಿ ಹತ್ಕೊಂಡು ಉರಿತೋ ಹಾಗೆ ಬೇಲೂರಿನಲ್ಲೂ ಹತ್ಕೊಂಡು ಉರಿಲಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ಕಾಯ್ತಾ ಇರ್ತಾರೆ. ಯತ್ನಾಳ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಜಾಮೀನು ರಹಿತವಾಗಿರುವಂತ ಕೇಸ್ ಹಾಕ್ಬೇಕು. ಹಿಂದೂಗಳ ಭಾವನೆಗೆ ಧಕ್ಕೆ ತರೋ ವಿಚಾರ ಅಂತಂದ್ರೆ ಸುಮ್ಮನೆನಾಯ್ತು ಅಂತ ಹೇಳಿ ಮಾತನಾಡಿರುವಂಥದ್ದು. ಹಿಂದೂ ಹುಲಿ ಹೇಳಿ ಕೇಳಿ ಯಾವುದನ್ನು ಕೂಡ ಕ್ಷಮಿಸುವುದಿಲ್ಲ. ಹಿಂದೂಗಳ ಭಾವನೆಗೆ ಧಕ್ಕೆ ಹಾಕಿದೆ. ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಎಸ್, ಸರ್ಕಾರಿ ಕೂಡಲೇ ಕಿಡಿಗೇಡಿಗಳನ್ನ ಬಂಧಿಸ್ತಾರೆ. ಆದರೆ ಶಿಕ್ಷೆ ಜಾಸ್ತಿ ಮಟ್ಟದಲ್ಲಿ ಇರಬೇಕು. ಸರ್, ನಿಮ್ಮ ಯಾವುದೇ ಒಂದು ಸಮುದಾಯ ಅಂತಿದ್ರೆ ಹಿಂದೂಗಳು ಬಂದಲ್ಲಿ ಏನಾದರೂ ಕಿತಾಪತಿ ಕೆಲಸವನ್ನ ಮಾಡಿದ್ದಾರಾ? ನಿಮ್ಮ ದೇವಸ್ಥಾನನೋ ದರ್ಗಾನೋ ಚರ್ಚೋ ನಾವು ಅದ್ರ ಬಗ್ಗೆ ಮಾತನಾಡುವುದಿಲ್ಲ, ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ನಿಮ್ಮ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ನಾವು ಲಘೆಯನ್ನ ಇಟ್ಟು ಅಲ್ಲಿ ಸಮಾಜಘಾತುಕ ಕೆಲಸಗಳನ್ನ ಮಾಡಿ ಅಥವಾ ಅಲ್ಲಿ ಹೋಗಿ ದೀಪ ಹಚ್ಚಿ ಕರ್ಪೂರ ಹಚ್ಚಿ ಬರ್ತಿದ್ದೀವ? ಇಲ್ಲ ಅಲ್ವಾ? ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ಕೊಂತಿದೀವಿ ತಾನೆ. ಇರಕ್ ಬಿಡಿ, ಕೆಣಕ್ಬೇಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕೆಣಕಕ್ಕೆ ಹೋಗಬೇಡಿ. ಕೆಣಕಕ್ಕೆ ಹೋದ್ರೆ ಇದ್ರ 2 ಪಟ್ಟಾಗತ್ತೆ. ಹೇಳೋರು ಯಾರಿಲ್ಲ ಅಂತನ? ಹಿಂದೂಗಳಿಗೆ ಯಾಕೆ ಈ ರೀತಿ ಆಗಿರುವಂಥದ್ದು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.